ಇವತ್ತಿನ ಕಗ್ಗದಲ್ಲಿ ಈ ಪರ್ಸ್ಪೆಕ್ಟಿವ್ ಅಂತ ಹೇಳ್ತಾರಲ್ಲ, ಅಂದರೆ ನಾವು ನೋಡೋ ದೃಷ್ಟಿಕೋನ ಅದು ಹೇಗಿರುತ್ತೆ ಅಥವಾ ಒಬ್ಬೊಬ್ರದ್ದು ಒಂದೊಂಥರ ಇರುತ್ತೆ, ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಏನಂತ ಇವತ್ತಿನ ಕಗ್ಗ ನೋಡೋಣ. ಸತ್ಯಾನುಭವವೆಲ್ಲರಿಂಗ ಮುಂದೆಂತಹುದು, ಬೆಟ್ಟದಡಿಯೊಳಗೊಬ್ಬ ಕೋಡ ಬಳಿಯೊಬ್ಬ, ಎತ್ತರದ ದೃಶ್ಯ ಕಣಿವೆಯೊಳೆ ಹನಿಗಾದೀತೆ, ನೇತ್ರದಂದದೆ ನೋಟ ಮಂಕುತಿಮ್ಮ. ಇಂಗ್ಲೀಷ್ನಲ್ಲಿ ಒಂದು ಕೋಟ್ ಇದೆ, ಎವ್ರಿಥಿಂಗ್ ವಿ ಹಿಯರ್ ಈಸ್ ಅನ್ ಒಪಿನಿಯನ್ ನಾಟ್ ಅ ಫ್ಯಾಕ್ಟ್, ಲೈಕ್ ವೈಸ್ ಎವ್ರಿಥಿಂಗ್ ವಿ ಸಿ ಈಸ್ ಅ ಪರ್ಸ್ಪೆಕ್ಟಿವ್ ನಾಟ್ ಎ ಟ್ರೂತ್ ಅಂತ ಹೇಳ್ತಾರೆ. ಅಂದರೆ ನಾವೇನು ನೋಡ್ತೀವಿ ಅದೇ ಸತ್ಯ ಅಂತಲ್ಲ, ಒಬ್ಬೊಬ್ಬರಿಗೆ ಒಂದೊಂಥರ ಕಾಣುತ್ತೆ. ಉದಾಹರಣೆಗೆ ಸತ್ಯ ಅಂದರೆ ಅದು ಪರಮಾತ್ಮ ದೈವ ಈ ರೀತಿ ಅಂತ ಅಂದ್ಕೊಂಡ್ರೆ ಆ ಸತ್ಯ ಎಲ್ರಿಗೂ ತಕ್ಷಣ ಅಥವಾ ಒಂದೇ ರೀತಿ ರಿಯಲೈಸ್ ಆಗುತ್ತೆ ಅಂತಿಲ್ಲ, ಒಬ್ಬೊಬ್ಬರಿಗೆ ಒಂದೊಂಥರ ಅದು ಸಾಕ್ಷಾತ್ಕಾರ ಆಗುತ್ತೆ. ಅದನ್ನೆಲ್ಲಿ ಹೇಳ್ತಾರೆ, ಒಬ್ಬ ಬೆಟ್ಟದ ಕೆಳಗೆ ನಿಂತ್ಕೊಂಡು ಅಥವಾ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದಾಗ ಅವನಿಗೆ ಬೆಟ್ಟದ ಶಿಖರ ಮಾತ್ರ ಕಾಣುತ್ತೆ, ಅಥವಾ ತುಂಬ ದೂರದಲ್ಲಿ ಏನೋ ಕಾಣುತ್ತೆ, ಬೆಟ್ಟದ ಬುಡ ಕಾಣಲ್ಲ. ಅದೇ ರೀತಿ ಬೆಟ್ಟದ ಬುಡದಲ್ಲಿ ನಿಂತ್ಕೊಂಡು ನೋಡಿದ್ರೆ ಅವನಿಗೆ ಬೆಟ್ಟದ ಮೇಲೆ ಶಿಖರ ಕಾಣುತ್ತೆ ಅಂತಿಲ್ಲ, ಬೆಟ್ಟದ ಬುಡ ಮಾತ್ರ ಕಾಣುತ್ತೆ. ಹಾಗೆ ಯಾವುದೋ ಒಂದು ಕಣಿವೆಯಲ್ಲಿ ನಿಂತ್ಕೊಂಡು ನಾವು ಎಷ್ಟು ಮೇಲೆ ನೋಡ್ಬೋದು ಅಷ್ಟು ನಮ್ಮ ದೃಷ್ಟಿ ಎಲ್ಲಿವರೆಗೆ ಹೋಗುತ್ತೆ ಅಲ್ಲಿವರೆಗೆ ಮಾತ್ರ ನೋಡೋಕ್ಕೆ ಸಾಧ್ಯ, ಇನ್ನು ಮೇಲೆ ಹೋಗುತ್ತೆ ಅದು ನಮ್ಮ ಸಾಮರ್ಥ್ಯ. ಅದೇ ರೀತಿ ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದು ನಮಗೆ ಬಿಟ್ಟಿದ್ದು ಅಂತ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ನೋಡೋಕ್ಕೆ ಸಾಧ್ಯ. ಅದರಿಂದ ಇದು ನಮ್ಮ ಸಾಮರ್ಥ್ಯದ ಮೇಲೆ ನಿಂತಿದೆ ಅಂತ ಇಲ್ಲಿ ಹೇಳ್ತಾರೆ. ನಮಸ್ಕಾರಗಳು.